11:20 ನೋಡ್ರಿ. ಈಗ ನಿಮ್ಗೆ ಅನಿಸ್ಬೋದು ಇಷ್ಟೊತ್ತಿನಾಗ ಯಾಕೆ ಬಂದ್ರಿ ನೀವು ಅಂತೇಳಿ ಅನ್ನಿಸ್ಬೋದು. ನಾನು ನಿನ್ನೆ ಇಡೀ ದಿವಸ ರಾಶಿ ಮಾಡೋಕೆ ಹೋಗಿದ್ದೀನಿ ರೀ. ಹೆಸರಿನ ರಾಶಿ ಮಾಡಿ ಮುಂಜಾನೆ ಹೋಗಿದ್ವಿ ನಾವು ಮಿಷನ್ ರಾಶಿ ಮಾಡೋಕೆ. ಆದರೆ ರಾಶಿಯವರು ಸಂಜೆ 4 ಗಂಟೆಗೆ ಬಂದರು. ಅವರು 5 ಗಂಟೆಗೆ ಬಂದರು. ಅವರು ನಮ್ಗೆ ಹ್ಞೂ ಅಂಥೇಳಿ, ಹೆಸರಿನ ರಾಶಿಯವರು ನಮ್ಮ ಅಣ್ಣಾರಿಗೆ ಹ್ಞೂ ಅಂಥೇಳಿ ಬೇರೆ ಹೊಲಕ್ಕೆ ಹೋಗಿದ್ರು. ಅವರು ಆ ಹೊಲ ಮುಗಿಸ್ಕೊಂಡು ಅವರು ಸಂಜೆ 5 ಗಂಟೆಗೆ ಬಂದರು. 6ವರೆಗೂ ರಾಶಿ ಮಾಡಿ ಹೊಳ್ಳೆ 7 ಗಂಟೆ 7:30ವರೆಗೂ ಏನಪ್ಪ ಅಂತಂದ್ರೆ ಅಡಿಕೆ ಅಂಗಡಿಗೆ ಹೋಗಿ ಹೆಸರು ಮಾರಿ ಹೊಳ್ಳೆ ಮನೆಗೆ ಬಂದು ಎಲ್ಲ ಆಳಿನ ಪಗಾರ ಕೊಟ್ಟು, ಯಾಕಂದ್ರೆ ನಂದು 4 ತಿಂಗಳಿಂದ ಪಗಾರ ಆಗಿಲ್ಲ ರೀ. ಅವ್ರಿಗೆ ಪಗಾರ ಕೊಡಬೇಕಲ್ಲ ಎಲ್ಲರಿಗೂ. ಹೆಸರು ಬುಡ್ಡಿ ಬಿಡಿಸಿದವ್ರಿಗೆ 12,000 ರೂಪಾಯಿ ಆಯ್ತು ರೀ. ಅದು 12,000 ರೂಪಾಯಿ ಆಯಿತು. 4.25 ಕ್ವಿಂಟಲ್ 38,000 ರೂಪಾಯಿದೊಳಗೆ 12,000 ರೂಪಾಯಿ ಆಳಿನ ಪಗಾರ ಕೊಟ್ಟು ಎಲ್ಲ ಲೆಕ್ಕ ಮಾಡಿ ಹೊಳ್ಳೆ ನಾನು ಬಾಗಲಕೋಟೆಗೆ ಬಂದ್ರೆ 12 ಗಂಟೆ ಆಯ್ತು ರೀ ಸರ್. ರಾತ್ರಿ 12 ಗಂಟೆ ಆಯಿತು. ಮುಂಜಾನೆ ನಾನೇನಾರ ಆ ಹೆಸರು ಬುಡ್ಡಿ ಬಿಡಿಸಿದ ರೊಕ್ಕ ಉಳಿತಾವನಂತ ತಿಳ್ಕೊಂಡಿದ್ದೆ ನಾನು. ಆದರೆ ಕೇವಲ 4,000 - 5,000 ರೂಪಾಯಿ ಉಳಿದು ನನ್ನ ಕಡೆ. ಯಾಕಂದ್ರೆ ಆ ಬುಡ್ಡಿ ಬಿಡಿಸಿದ್ದ 12,000 ಆಯಿತು. ಹೊಳ್ಳೆ ಕಳೆ ತೆಗೆದಿದ್ದು ಅದು 4,000 ಆಗಿತ್ತು. ಎಲ್ಲಿ ರೊಕ್ಕ ಉಳಿಲಿಲ್ಲ. ಹೀಗಾಗಿ 4,000 - 5,000 ಉಳಿದು 15,000 ರೂಪಾಯಿ EMI ಕಟ್ಟಾಗ ನನ್ನ ಕಡೆ ರೊಕ್ಕ ಇದ್ದಿಲ್ಲ. ಇವತ್ತು ಮತ್ತೆ ನಾನು ಮುಂಜಾನೆ ಒಂದು ರಜಾ ಇಟ್ಟು, ಇವತ್ತು 21ನೇ ತಾರೀಕು ತುಂಬ ಪೇಚಾಡಾಗುತ್ತಿದ್ದೆ ನಾನು. ರೊಕ್ಕ ಹೊಂದಿಸ್ಬೇಕು, ಎಲ್ಲರೂ ಬಂಗಾರ ಇಡಬೇಕಂತೇಳಿ. ಆದರೆ ಅದು ಬಂಗಾರ ಇಟ್ಟಿದ್ದು ಒಂದು ಸರಿ ಸಮಸ್ಯೆ ಆಗಿತ್ತಲ್ಲ, ಹೀಗಾಗಿ ನಾನು ಬ್ಯಾಂಕಿಗೆ ಹೋಗಕ್ಕೆ ಹೆದರಾಕುಂತಿದ್ದೆ. ಮತ್ತು ನಮ್ಮ ಮಗ ಏನು ಮಾಡಿದ್ದೀನಿ ರೀ, ಅವನು ಶೇವಿಂಗ್ ಮಾಡಿದ್ದ ರೊಕ್ಕ ನನಗೆ 11,000 ರೂಪಾಯಿ ಕೊಟ್ಟನವನು. ನಾನು 4,000 ರೂಪಾಯಿ ಹಾಕಿ ಪೆನಾಲ್ಟಿ 1,500 ರೂಪಾಯಿ ಹಾಕಿ ಟೋಟಲಿ 16,500 ರೂಪಾಯಿನ ಬಜಾಜ್ಗೆ ಹೋಗಿ ಕಟ್ಟಿ, ತುಂಬ ಟಯರ್ಡ್ ಆಗಿತ್ತು ರೀ. ಸ್ವಲ್ಪ ನಮಾಜ್ ಮಾಡಿ ತುಂಬ ನೆಗಡಿ ಜ್ವರ ಬಂದಿತ್ತು ರೀ ನನಗೆ. ನಿನ್ನೆಯಿಂದ ಹೈರಾಣಾಗಿ ಗುಳಿಗೆ ತೊಗೊಂಡು ಮಲ್ಕೊಂಡೆ. 5 ಗಂಟೆ ಆಯಿತು. ಎದ್ದು ನಮಾಜ್ ಮಾಡಿ ಚಾಯ್ ಕುಡಿದು ಬಸ್ ಸ್ಟ್ಯಾಂಡಿಗೆ ಬರ್ಬೇಕಂದ್ರೆ 6 ಗಂಟೆ ಆಯ್ತು ರೀ. ಅಲ್ಲೇ ಬಾಗಲಕೋಟೆಯಲ್ಲೇ 6 ಗಂಟೆ ಆಯಿತು. ನಾನು ಮಾಲಿಂಗ್ಪುರದಿಂದ ಬಂದರೆ ಲಘು ಸಿಗ್ತಾವಂತ ಧೈರ್ಯ ಮಾಡಿ ಬಂದೀನಿ ರೀ. ಆದರೆ ಮುಧೋಳದಿಂದ ಮಾಲಿಂಗ್ಪುರ ಬಸ್ಸು ಯಾವೂ ಇದ್ದಿದ್ದಿಲ್ಲ. 10 ಗಂಟೆಗೆ 9:30 ಆಯ್ತಲ್ಲಿ ಬಂದಾಗ. ಹೀಗಾಗಿ ಮತ್ತು ಜಮಖಂಡಿವರೆಗೂ ಬಂದು ಇದು AC ಕೋಚ್ ಬಸ್ ಹತ್ತಿದ್ವಿ. ಆದರೆ ತುಂಬ ಡ್ರಾಮಾ ಮಾಡಿದ್ರು ಅವರು. AC ಕೋಚ್ ಬಸ್ಸಿನವರು. ಎಷ್ಟು ವಿನಂತಿ ಮಾಡಿಕೊಂಡ್ರು ಸಹಿತ ನಿಂದಿರಿಸಲಿಲ್ಲ, ಎಷ್ಟು ಬೇಡ್ಕೊಂಡ್ರು ನಿಂದಿರಿಸಲಿಲ್ಲ. ಇಷ್ಟೊಂದು ಕಠೋರ ಮನಸ್ಸಿನವ್ರು ಯಾಕಾಗ್ಯಾರ ಯಾಕಂತ ಗೊತ್ತಾಗಿಲ್ಲ. ದಯವಿಟ್ಟು ಮತ್ತು ಪುಣ್ಯಕ್ಕೆ ಎಲ್ಲೇ ತೆರೆದಾಳ ಬಸ್ ಸ್ಟ್ಯಾಂಡ್ದೊಳಗೆ ಪೊಲೀಸರು ಇದ್ದರು ರೀ. ಒಬ್ಬರು ಪೊಲೀಸರು ಸರ್ ಇದ್ದರು, 4-5 ಮಂದಿ ಯುವಕರಿದ್ದರು ಗಾಡಿಯಲ್ಲಿ. ಅವ್ರು ಏನು ಮಾಡಿದರು, ಪೊಲೀಸರಿಗೆ ಹೇಳ್ರಿ ಅಂತಂದ್ರೆ ನಾನು ಮತ್ತು ಪೊಲೀಸರಿಗೆ ಹಿಡಿದ ತಕ್ಷಣ ಅವರು ಒಬ್ಬರು 2 ವೀಲರ್ ಗಾಡಿಯಲ್ಲಿ ನನಗೆ ನಮ್ಮ ಮನೆ ಮಠ ಕಳಿಸಿದ್ರು. ನಾನು ಹೇಳಿದ್ದೀನಿ ರೀ 100 ರೂಪಾಯಿ ಕೊಡ್ತೀನಿ ರೀ ಸರ್ ಬಿಡಿಸ್ ಅಂತ ಹೇಳಿದೆ. ಆದರೆ ಪಾಪ ಅವರು ನಮ್ಮ ಯುವಕರು ಹ್ಯಾಂಡಿಕ್ಯಾಪ್ಟ್ ಇದ್ರು. ಅವರು ರೊಕ್ಕ ಇಸ್ಕೋಲಿಲ್ಲ ರೀ ಸರ್. ಅವರು ದೇವ್ರವ್ರಿಗೆ ಒಳ್ಳೇದು ಮಾಡಲಿ. ನಿಮ್ಗೆ ಅನಿಸ್ಬೋದು ನಾ ಯಾಕೆ ಇಷ್ಟೊತ್ತಿಗೆ ಬಂದಿನಂದ್ರೆ, ನಾಳೆ ನಂದು ಸ್ಕೂಲ್ ಇದೆ ರೀ, ಶನಿವಾರ. ಹೀಗಾಗಿ ನನಗೆ 9 ಗಂಟೆ ಅಂದ್ರೆ ಸ್ಕೂಲ್ನಲ್ಲಿ ಇರಬೇಕು. ಬಾಗಲಕೋಟೆಯಿಂದ ಬರೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ನಾನು ರಾತ್ರಿನ ಬಂದು ವಸತಿ ಇರಬೇಕಂತ ಬಂದೀನಿ ರೀ ನಾನು. ಯಾಕಂದ್ರೆ ಆಲ್ರೆಡಿ ನಾನು ಮೊನ್ನೆ ರಜೆ ಇದ್ದೆ. ಸ್ಕೂಲ್ನಲ್ಲಿ ಯಾರೂ ಇಲ್ಲ. ಇದು ನೌಕರಿ ಜೀವನದೊಳಗೆ ಇಷ್ಟೆಲ್ಲ ಕಠಿಣತೆಗಳನ್ನು ಎದುರಿಸ್ಬೇಕು ನೋಡಿರಿ. ಈಗ ನಾನು ರಾತ್ರಿ ಎಷ್ಟು ಗಂಟೆ ಆಗೈತಿ, ಈಗ 11:23 ಆಗೈತಿ. ನಾನು ಈಗ ಒಳಗೆ ಬಾಗಿಲ ತೆಗೆದು ಬಂದೀನಿ. ಈಗ ಕಸ ಹೊಡೆದು ನಮಾಜ್ ಮಾಡಿ ಚಾಯ್ ಕುಡಿದು ಮಲ್ಕೋಬೇಕ್ರಿ ಈಗ.